ಈ ಮ್ಯಾಗ್ನೆಟ್ ನ ಸರೌಂಡಿಂಗ್ ಅಲ್ಲಿ ಯಾವ ಒಂದು ರೀಸನ್ ಅಲ್ಲಿ ಯಾವ ಒಂದು ಸ್ಪೇಸ್ ಅಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ ಪ್ರೊಡ್ಯೂಸ್ ಆಗುತ್ತೋ ಮ್ಯಾಗ್ನೆಟಿಕ್ ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೋ ಅಂತ ಒಂದು ರೀಸನ್ ಗೆ ನಾವೆಂತ ಕರಿತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಪ್ಯಾಟರ್ನ್ ಅರೌಂಡ್ ದ ಬಾರ್ ಮ್ಯಾಗ್ನೆಟ್ ಇಲ್ಲಿ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಪ್ಯಾಟರ್ನ್ ಇದೆ. ಅದೇ ರೀತಿ ಸೊಲನಾಯ್ಡ್ ಇಸ್ ಆಲ್ಸೋ ಬೇಸ್ ಲೈಕ್ ಬಾರ್ ಮ್ಯಾಗ್ನೆಟ್ ಅಂತ ಹೇಳಿದೆ. ಅದೇ ರೀತಿ ಸೊಲನಾಯ್ಡ್ ನ ಸರೌಂಡಿಂಗ್ ಅಲ್ಲೂ ಸಹಿತ ಇದೇ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟರ್ನ್ ಪ್ರೊಡ್ಯೂಸ್ ಆಗಿರುತ್ತೆ. ಇದು ಒಂದ್ಸರಿ 2 ವರ್ಷ ಕೇಳಿದಾನೆ. ಅರೌಂಡ್ ದ ಮ್ಯಾಗ್ನೆಟ್ ಅಥವಾ ಅರೌಂಡ್ ದ ಸೊಲನಾಯ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಪ್ಯಾಟರ್ನ್ ಅನ್ನು ಡ್ರಾ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ಯಾಟರ್ನ್ ಅರೌಂಡ್ ದ ಮ್ಯಾಗ್ನೆಟ್ ಅಂತ ಕೇಳಿದಾಗ ಈ ತರ ಬರೀಬೇಕು. ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ಯಾಟರ್ನ್ ಬಿಟ್ವೀನ್ ದ ಟೂ ಚಾರ್ಜಸ್, ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ಲೈಕ್ ಚಾರ್ಜಸ್ ಗಳ ಮಧ್ಯೆ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಪ್ಯಾಟರ್ನ್. ಹಾಗಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ನಲ್ಲಿ ನೋಡಿದ್ವಿ. ಇಲ್ಲಿ ಮ್ಯಾಗ್ನೆಟ್ ಅಂದ್ರೆ ಏನು ಗೊತ್ತಿದೆ. ಮ್ಯಾಗ್ನೆಟ್ ಅಂದ್ರೆ ಇಟ್ ಇಸ್ ದ ನ್ಯಾಚುರಲ್ ಮ್ಯಾಗ್ನೆಟ್, ದಟ್ ಇಸ್ ದ ಐರನ್ ಓರ್ ಮ್ಯಾಗ್ನೆಟ್, ಇಟ್ ಇಸ್ ಕಾಲ್ಡ್ ನ್ಯಾಚುರಲ್ ಮ್ಯಾಗ್ನೆಟ್. ಆ ಮ್ಯಾಗ್ನೆಟ್ ಅಲ್ಲಿ 2 ಪೋಲ್ಸ್ ಇರುತ್ತೆ, ಒಂದು ನಾರ್ತ್ ಪೋಲ್ ಇನ್ನೊಂದು ಸೌತ್ ಪೋಲ್. ನಾರ್ತ್ ಪೋಲ್ ಅಲ್ಲಿ ಇರ್ತಕ್ಕಂಥ ಸ್ಟ್ರೆಂತ್ ಎಷ್ಟಿರುತ್ತೆ, ಸೌತ್ ಪೋಲ್ ಅಲ್ಲಿರೋ ಸ್ಟ್ರೆಂತ್ ಅಷ್ಟೇ ಇರುತ್ತೆ. ಸ್ಮಾಲ್ ಎಮ್ ಇಸ್ ರಿಪ್ರೆಸೆಂಟೆಡ್ ಬೈ ಪೋಲ್ ಸ್ಟ್ರೆಂತ್. ಸ್ಮಾಲ್ ಎಮ್ ಅಂದ್ರೆ ಪೋಲ್ ಸ್ಟ್ರೆಂತ್. ಹಾಗಾದ್ರೆ the distance between 2 poles of the magnet is called magnetic length. The distance between 2 poles of the magnet is called magnetic length 2L. ಮ್ಯಾಗ್ನೆಟ್ ನ 2 ಪೋಲ್ಸ್ ಗಳ ಮಧ್ಯೆ ಇರತಕ್ಕಂತ ಈ ಒಂದು ಡಿಸ್ಟೆನ್ಸ್ ಅನ್ನ 2L ಅಂತ ಕರಿತೀವಿ. 2L ಅಂದ್ರೆ ಮ್ಯಾಗ್ನೆಟಿಕ್ ಲೆಂತ್. ಹಾಗಾದ್ರೆ L ಅಂದ್ರೆ ಸೆಮಿ ಮ್ಯಾಗ್ನೆಟಿಕ್ ಲೆಂತ್. L ಅಂದ್ರೆ ಸೆಮಿ ಮ್ಯಾಗ್ನೆಟಿಕ್ ಲೆಂತ್. ಸೆಮಿ ಮ್ಯಾಗ್ನೆಟಿಕ್ ಲೆಂತ್ ಅಂದ್ರೆ ಮಿಡ್ ಪಾಯಿಂಟ್ ಆಫ್ ದ ಮ್ಯಾಗ್ನೆಟ್ ಇಂದ ಸೌತ್ ಪೋಲ್ ಅಥವಾ ಮಿಡ್ ಪಾಯಿಂಟ್ ಆಫ್ ದ ಮ್ಯಾಗ್ನೆಟ್ ಇಂದ ನಾರ್ತ್ ಪೋಲ್ ಆಗಿರ್ತಕ್ಕಂಥ ಡಿಸ್ಟೆನ್ಸ್ ಅನ್ನು L ಅಂತ ಕರಿತೀವಿ. ಸೊ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂದ್ರೆ ಏನು ಕಲ್ತ್ಬಿಟ್ಟಿದ್ದೀರಾ? ಏನು? ಪ್ರಾಡಕ್ಟ್ ಆಫ್ ಐದರ್ ಚಾರ್ಜ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಚಾರ್ಜಸ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಹಾಗೇನೆ ದ ಪ್ರಾಡಕ್ಟ್ ಆಫ್ pole strength of either poles and distance between the 2 poles is called magnetic dipole moment. The product of pole strength of either poles and distance between the 2 poles is called magnetic dipole moment. Magnet ನ ಯಾವುದಾದರೂ ಒಂದು ಪೋಲ್ ಅಲ್ಲಿರೋ ಸ್ಟ್ರೆಂತ್ ಮತ್ತು ಅದೇ 2 ಪೋಲ್ಸ್ ಗಳ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಅದಕ್ಕೆ ನಾವು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಅಂತ ಕರಿತೀವಿ. ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಸಿಂಬಲ್ P, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಗೆ ಸಿಂಬಲ್ M. ಅಲ್ಲಿ ಚಾರ್ಜ್ Q, ಇಲ್ಲಿ ಪೋಲ್ ಸ್ಟ್ರೆಂತ್ ಸ್ಮಾಲ್ m. ಅಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ 2A, ಇಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಅಂತ 2L ಇದೆ. ಇದು SI ಯೂನಿಟ್ ಏನೋ ಕೂಲಂಬ್ ಮೀಟರ್. ಇಲ್ಲಿ ಇದ್ರ SI ಯೂನಿಟ್ ಏನಾಗುತ್ತೆ ಆಂಪಿಯರ್ ಮೀಟರ್ ಸ್ಕ್ವೇರ್. ಪ್ರಿವಿಯಸ್ ಚಾಪ್ಟರ್ ನಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಗೆ ಇನ್ನೊಂದು ಇಕ್ವೇಶನ್ ಕೊಟ್ಟಿದ್ದೀವಿ, M is equal to I into A. Product of current and area of the loop is also called magnetic dipole moment. ಹಾಗೆ ಇಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ದ ಮ್ಯಾಗ್ನೆಟ್ ನ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಬೇಕಂದ್ರೆ ಸ್ಮಾಲ್ m into 2L. ಇದು SI ಯೂನಿಟ್ ಸೇಮ್ ಆಂಪಿಯರ್ ಮೀಟರ್ ಸ್ಕ್ವೇರ್. ಹಾಗಾದ್ರೆ ಪೋಲ್ ಸ್ಟ್ರೆಂತ್ ದ SI ಯೂನಿಟ್ ಆಂಪಿಯರ್ ಮೀಟರ್, ಪೋಲ್ ಸ್ಟ್ರೆಂತ್ ದ SI ಯೂನಿಟ್ ಆಂಪಿಯರ್ ಮೀಟರ್, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ SI ಯೂನಿಟ್ ಆಂಪಿಯರ್ ಮೀಟರ್ ಸ್ಕ್ವೇರ್. ಈಗ ದ ಲೈನ್ ಪಾಸಿಂಗ್ ಥ್ರೂ ದ 2 poles of the magnet is called axial line. ಮ್ಯಾಗ್ನೆಟ್ ನ 2 ಪೋಲ್ಸ್ ಗಳ ಮೇಲೆ ಪಾಸ್ ಆಗಿರ್ತಕ್ಕಂಥ ಈ ಒಂದು ಸ್ಟ್ರೈಟ್ ಲೈನ್ ಅನ್ನ ನಾವು ಆಕ್ಸಿಯಲ್ ಲೈನ್ ಅಂತ ಕರಿತೀವಿ. ಯಾವ ರೀತಿ ಎಲೆಕ್ಟ್ರಿಕ್ ಡೈಪೋಲ್ ಇರೋದಲ್ಲ ಅದೇ ತರ. ಹಾಗೆ ಈ ಆಕ್ಸಿಯಲ್ ಲೈನ್ ಮೇಲೆ ಆ ಒಂದು ಎಲೆಕ್ಟ್ರಿಕ್ ಡೈಪೋಲ್ ನ ಆಕ್ಸಿಯಲ್ ಲೈನ್ ಮೇಲೆ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಇಕ್ವೇಶನ್ ಅನ್ನು ಡಿರೈವ್ ಮಾಡಿದ್ವಿ. ದಟ್ ಈಸ್ E equal to 1/4πε0 into 2pd divided by d square minus a square whole square. ಇದೇ ತರ ಸೇಮ್ ಅಲ್ಲಿ ಯಾವ ತರ ಡಿರೈವ್ ಮಾಡಿದ್ವಿ ಇಲ್ಲೂ ಅದೇ ಡೆರಿವೇಶನ್ ಸೇಮ್ ಡೆರಿವೇಶನ್ ಬರುತ್ತೆ. ಹಾಗಾಗಿ ಇಲ್ಲಿ ಡೆರಿವೇಶನ್ ಎಕ್ಸಾಮ್ ಕೇಳಲ್ಲ, ಸಿಲೆಬಸ್ ಇಲ್ಲ. ಹಾಗಾಗಿ ನಾನು ಡೈರೆಕ್ಟ್ ಆಗಿ ಅಂದ್ರೆ ಎಕ್ಸಾಮ್ ಕೇಳಲ್ಲ ಅಂತ ಡೈರೆಕ್ಟ್ ಇಕ್ವೇಶನ್ ಕೊಟ್ಟಿದ್ವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಎ ಅಂತ ಇಲ್ಲಿ ಎ ಇರೋದ್ರೆ ಬಿ ಎ ತಗೊಂಡಿದ್ವಿ. ಬಿ ಅಂದ್ರೆ ಇಲ್ಲಿ ಇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಬಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದ ಆಕ್ಸಿಯಲ್ ಲೈನ್ 1/4πε0 ಇರೋ ಜಾಗದಲ್ಲಿ μ0/4π ತಗೊಂಡಿದ್ವಿ. ಪಿ ಇರೋ ಜಾಗದಲ್ಲಿ m ತಗೊಂಡಿದ್ವಿ. ಡಿಸ್ಟೆನ್ಸ್ ಡಿ ಸೇಮ್. ಡಿಸ್ಟೆನ್ಸ್ ಅಂತಂದ್ರೆ ಈ ಸೆಂಟರ್ ಆಫ್ ದ ಮ್ಯಾಗ್ನೆಟ್ ಇಂದ ಆಕ್ಸಿಯಲ್ ಲೈನ್ ಮೇಲೆ ಗಿವನ್ ಪಾಯಿಂಟ್ ವರೆಗೂ ಇರೋ ಡಿಸ್ಟೆನ್ಸ್. ಮಿಡ್ ಪಾಯಿಂಟ್ ಆಫ್ ದ ಮ್ಯಾಗ್ನೆಟ್ ಇಂದ ಆಕ್ಸಿಯಲ್ ಲೈನ್ ಮೇಲೆ ಗಿವನ್ ಪಾಯಿಂಟ್ ವರೆಗೂ ಇರತಕ್ಕಂಥ ಡಿಸ್ಟೆನ್ಸ್ ಅನ್ನು ಡಿ ಅಂತ ತಗೊಂಡಿದ್ವಿ. ಹಾಗೆ 2md divided by d square minus l square whole square. L ಅಂದ್ರೆ ಇಲ್ಲಿ ಸೆಮಿ ಮ್ಯಾಗ್ನೆಟಿಕ್ ಲೆಂತ್ ಆಫ್ ದ ಮ್ಯಾಗ್ನೆಟ್. ಸೊ
The equation for magnetic field along the axial line of the bar magnet is Ba equal to mu naught upon 4 pi into 2m divided by d square minus l square whole square. Same as the equation for electric field along the axial line. If the short magnet to length very small compared to the distance d. Magnet that length of the magnet is very small compared to the d. L very small is L square becomes very small, so it can be neglected. L square equal to 0. L square equal to 0 is substitute ಮಾಡಿದ್ರೆ Ba equal to mu naught upon 4 pi into 2m upon dq. ಅಲ್ಲಿ ಬಂದಿತ್ತು x equatorial line ಮೇಲೆ axial line ಮೇಲೆ dipole electric dipole ಅಲ್ಲಿ 1 upon 4 pi epsilon naught into 2p upon dq ಬಂದಿತ್ತು. 2p upon dq. ಇಲ್ಲಿ ಏನು ಬಂದಿದೆ 2m upon dq. ಇದು magnetic field along the axial line of the short magnet Ba equal to mu naught upon 4 pi into 2m upon dq. Formula ನೆನಪಿಟ್ಕೋಬೇಕು ಕಂಪಲ್ಸರಿ. ಓಕೆ, ಹಾಗೆ equatorial line ಅಂದ್ರೆ ಏನು? The straight line passing through the midpoint of the magnet and perpendicular to the axis is called equatorial line. ಯಾವುದೇ ಒಂದು ಸ್ಟ್ರೈಟ್ ಲೈನ್ ಅನ್ನ ಮ್ಯಾಗ್ನೆಟ್ ನ ಮಿಡ್ ಪಾಯಿಂಟ್ ಮೂಲಕ ಅದರ ಒಂದು ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಇಂಥ ಒಂದು ಲೈನ್ ಏನಾಗುತ್ತೆ ಕರಿತೀವಿ ಇಕ್ವಟೋರಿಯಲ್ ಲೈನ್. ಈಗ ಇಕ್ವಟೋರಿಯಲ್ ಲೈನ್ ಮೇಲೆ ಒಂದು ಪಾಯಿಂಟ್ ಅನ್ನು ಚೂಸ್ ಮಾಡ್ಕೊಂಡಿದ್ದೀವಿ, ಪಿ ಪಾಯಿಂಟ್ ಅನ್ನು ಅಟ್ ಎ ಡಿಸ್ಟೆನ್ಸ್ ಬಿ ಫ್ರಮ್ ದ ಮಿಡ್ ಪಾಯಿಂಟ್ ಓ. ಹಾಗೆ ಈ ಒಂದು ಇಕ್ವಟೋರಿಯಲ್ ಲೈನ್ ಮೇಲೆ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು. ಸೊ ನಮಗೆ ಇಕ್ವೇಶನ್ ಗೊತ್ತಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದ equatorial line of the electric dipole. ಇದನ್ನು ಡಿರೈವ್ ಮಾಡಿದೀವಿ. E2 equal to 1 by 4 pi epsilon naught into P divided by d square plus a square whole raised to 3 by 2. ಇಲ್ಲಿ ಯಾವ ತರ ಡಿರೈವ್ ಮಾಡಿದ್ವಿ ಅದೇ ತರನೇ ಡಿರೈವೇಶನ್ ಮಾಡಬಹುದು. ಸಿಂಬಲ್ ಅಷ್ಟೇ ಚೇಂಜ್ ಮಾಡಿಕೊಂಡು ಮ್ಯಾಗ್ನೆಟ್ ಎಲೆಕ್ಟ್ರಿಕ್ ಡೈಪೋಲ್ ಬದಲಿ ಮ್ಯಾಗ್ನೆಟ್ ಅಂತ ಡಿರೈವ್ ಮಾಡಿದ್ರೆ ಸೇಮ್ ಇಕ್ವೇಶನ್ ಬರುತ್ತೆ. Be equal to mu naught upon 4 pi m divided by d square plus l square whole raised to 3 by 2. 1 by 4 pi epsilon naught ಇರೋ ಜಾಗದಲ್ಲಿ mu naught upon 4 pi, p ಇರೋ ಜಾಗದಲ್ಲಿ m ಇದೆ, d square plus a ಇರೋ ಜಾಗದಲ್ಲಿ l square whole raised to 3 by 2. ಇದು equation for electric field along the equatorial line of the magnet Be equal to mu naught upon 4 pi m upon d square plus l square whole raised to 3 by 2. ಇಲ್ಲಿ the value of mu naught upon 4 pi is 10 raised to minus 7 Henry per meter. ಇಲ್ಲಿ mu naught upon 4 pi ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 10 raised to minus 7 Henry per meter. ಇದು ಸೇಮ್. ಹಾಗೆ ಅದೇ ಶಾರ್ಟ್ ಮ್ಯಾಗ್ನೆಟ್ ಅನ್ನು ತಗೊಂಡ್ರೆ ಆ ಶಾರ್ಟ್ ಮ್ಯಾಗ್ನೆಟ್ ಅಲ್ಲಿ ಲೆಂತ್ ಆಫ್ ದ ಮ್ಯಾಗ್ನೆಟ್ ಇಸ್ ವೆರಿ ಸ್ಮಾಲ್ ಕಂಪೇರ್ಡ್ ಟು ದ ಡಿಸ್ಟೆನ್ಸ್ d. ಸೊ L ವೆರಿ ಸ್ಮಾಲ್ ಇದೆ ಅಂದ್ರೆ L square becomes very small, so it can be neglected. ಹಾಗಾಗಿ L square equal to 0. Substituting this equation we get Be equal to mu naught upon 4 pi into m upon dq. This is the equation for magnetic field at a point on the equatorial line of the short magnet. Okay, that is B equal to mu naught upon 4 pi into m upon dq. ಹಾಗಾಗಿ axial line ಮೇಲೆ 2m upon dq ಇದೆ, equatorial line ಮೇಲೆ m upon dq ಇದೆ. ಅದೇ ಗೊತ್ತಾಯ್ತು, magnetic field along the axial line is twice the magnetic field along the equatorial line. Same distance same magnet ಅಂತ ತಗೊಂಡಾಗ ಆ ಒಂದು equatorial line ಮೇಲೆ ಇರತಕ್ಕಂತ magnetic field ಅಂತನೋ axial line ಮೇಲೆ ಇರತಕ್ಕಂತ magnetic field 2 times ಜಾಸ್ತಿ ಇರುತ್ತೆ, 2 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾಗಿ Ba is equal to 2Be. ಸೊ ಈ ರೀತಿ ಒಂದು equations ಅನ್ನು ನೆನಪಿಟ್ಕೊಳ್ಳಿ. ನಿಮಗೆ 2 ಮಾರ್ಕ್ಸ್ ಗೆ equations ಕೇಳಬಹುದು. Write the equation for magnetic field along the axial line ಅಥವಾ equatorial line ಅಂತ ಕೇಳಬಹುದು, ಅಥವಾ draw the magnetic field lines pattern around the magnet ಅಥವಾ ಸರಳ ಅಂತ ಕೇಳಿದಾಗ ಈ ಡಯಾಗ್ರಾಮ್ ಅನ್ನು ಬರೆಯಬೇಕು. ಓಕೆ, ಅರ್ಥ ಆಯ್ತಾ?